नीति हो, हम सबके ही साथी हो। हम सब कष्ट उठाएंगे, सब मिलकर सुख पाएंगे, सब मिल प्रभु गुण गाएंगे, सबका यश फैलाएंगे। सत्कर्मों की जय बोलो, मानवता की जय बोलो, सब जनता की। हम सब आएंगे, हम सब कष्ट उठाएंगे, सब मिलकर सुख पाएंगे, सब मिल। ಧನ್ಯವಾದಗಳು. Silence please. ಎಲ್ಲರೂ ತಮ್ಮ ಪಾದರಕ್ಷೆ ಧರಿಸಿಕೊಂಡು ಫ್ಲಾಗ್ ಹಿಡಿಯಬೇಕು. जैसे झंडा गीत शुरू। भारत सदा रहेगा ऊंचा, सदा रहेगा झंडा ऊंचा, सदा रहेगा। नीला रंग गगन तीन प्रतिज्ञाओं की याद दिलाता, और चक्र कहता है प्रतिपल आगे कदम बढ़ेगा, ऊंचा सदा रहेगा। भारत स्काउट गाइड झंडा
ವಿಶ್ರಾಮ್. ಮುಕ್ತ ದಳಗಳ ರ್ಯಾಲಿಯ ಕೊನೆ ಅಂತ ಗೀತಾ ನಟರಾಜರವರು, ರಾಜ್ಯ ಆಯುಕ್ತರು ಗೈಡ್ ಹಾಗೂ ರಾಜ್ಯ ಪರೀಕ್ಷಾ ವಿಭಾಗದ ಅಧ್ಯಕ್ಷರಾದವರು ಹಾಗೂ ನಮ್ಮ ಜಿಲ್ಲಾ ಸಂಸ್ಥೆಯ ಮುಖ್ಯ ಆಯುಕ್ತರಾದಂಥ ಶಕುಂತಲಾ ಚಂದ್ರಶೇಖರ್ ಅವರಿಗೂ ಹಾಗೂ ಜಿಲ್ಲಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸ್ಕೌಟರ್ ಗೈಡರ್ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ಎಲ್ಲ ಆಮೇಲೆ HALನಿಂದ ಆಗಮಿಸಿದಂಥ ಶಿವು ಅವರ ತಂಡದವರಿಗೂ ಹಾಗೂ ಎಲ್ಲ ಈ ರ್ಯಾಲಿಯಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಶುಭವನ್ನು ಕೋರ್ತಾ ಇಲ್ಲಿಂದ ಬ್ರೇಕಪ್ ಕೊಟ್ಟ ತಕ್ಷಣ ಟಿಫನಿಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಟಿಫನ್ ಮುಗಿಸಿದ ತಕ್ಷಣ ಮಳೆ ಇಲ್ಲ ಅಂದರೆ ಇಲ್ಲೇ ಬಂದು ಅಸೆಂಬಲ್ ಆಗಬೇಕು. ಮುಗಿಸಿ ಅಸೆಂಬಲ್ ಆಗಿ ರ್ಯಾಲಿ ಸಾವಧಾನ್ ಸ್ವಸ್ಥಾನ್. ನೀರು ಆ ಕಡೆ ಇದೆ, ಮರದ ಕೆಳಗಡೆ ಇದೆ ನೀರು. ಮೂರು ಹಾಕಿ ಬೈಟ್ ತಾಂತೀಯಾ? ಬೈಟ್ ಕೊಡಿಸ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ನಟರಾಜ್ ಅಂತ, ಸ್ಟೇಟ್ ಕಮಿಷನರ್ ಗೈಡ್ಸ್, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ. ಇಲ್ಲಿ ಈ ದಿನ ಒಂದು ವಿಶೇಷ ಕಾರ್ಯಕ್ರಮ. ನಮ್ಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಇಲ್ಲಿ ಓಪನ್ ಯೂನಿಟ್ ರ್ಯಾಲಿ ಅಂತ ನಾವು ಮಾಡ್ತಾಯಿದ್ದೀವಿ. ಸುಮಾರು 250ಗಿಂತ ಹೆಚ್ಚಾಗಿ ಮಕ್ಕಳು ಇಲ್ಲಿ ಭಾಗವಹಿಸಿದ್ದಾರೆ. ಏನಂದರೆ ಈ ಓಪನ್ ಯೂನಿಟ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ನಮ್ಮಲ್ಲಿ 2 ಥರ ಇದೆ. ವಿ ವಿಲ್ ಕಾಲ್ ಓಪನ್ ಯೂನಿಟ್ ಆ್ಯಂಡ್ ಸ್ಪಾನ್ಸರ್ ಯೂನಿಟ್ ಅಂತ. ಸ್ಪಾನ್ಸರ್ ಯೂನಿಟ್ಸ್ ಅಂದರೆ ಶಾಲೆಗಳಲ್ಲಿ ಯೂನಿಟ್ ಪ್ರಾರಂಭ ಮಾಡಿಬಿಟ್ಟು ಇಲ್ಲಿ ನೋಡಿ ಹಾಂ ಓಕೆ, ನನಗೆ ಡಿಸ್ಟರ್ಬ್ ಆಗುತ್ತೆ ಸರ್ ಮಾತಾಡೋಕ್ಕೆ. ಇವರಿಂದ ಎಲ್ರಿಗೂ ನಮಸ್ಕಾರ. ನಾನು ಗೀತಾ ನಟರಾಜ್ ಅಂತ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಕಮಿಷನರ್ ಗೈಡ್ಸ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ಏನಂದರೆ, ನಮ್ಮ ರಾಜ್ಯ ಮಟ್ಟದ ಓಪನ್ ಯೂನಿಟ್ ರ್ಯಾಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಸುಮಾರು ಒಂದು 15 ಡಿಸ್ಟ್ರಿಕ್ಟಿಂದ, ಕರ್ನಾಟಕದಿಂದ ಎಲ್ಲ ಕಡೆ ಇರೋ ಓಪನ್ ಯೂನಿಟ್ ಮಕ್ಕಳು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಏನಂದರೆ ಓಪನ್ ಯೂನಿಟ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ನಮ್ಮದರಲ್ಲಿ 2 ಥರ ಇದೆ. ಒಂದು ಸ್ಪಾನ್ಸರ್ ಯೂನಿಟ್ಟು, ಒಂದು ಓಪನ್ ಯೂನಿಟ್ಟು ಅಂತ. ಸ್ಪಾನ್ಸರ್ ಯೂನಿಟ್ ಅಂದರೆ ಶಾಲೆಗಳಲ್ಲಿ ಯೂನಿಟ್ ಪ್ರಾರಂಭ ಮಾಡಿ ಅಲ್ಲಿ ಮಕ್ಕಳು, ಒಂದೇ ಶಾಲೆ ಮಕ್ಕಳು ಅಲ್ಲಿ ಸೇರಿಕೊಂಡು ತರಬೇತಿ ಪಡೀತಾರೆ. ಓಪನ್ ಯೂನಿಟ್ಗಳಲ್ಲಿ ಯಾವ ಶಾಲೆಯಲ್ಲಿ ದಳಗಳಿರಲ್ವೋ ಆ ಮಕ್ಕಳು ಬಂದು ಓಪನ್ ಯೂನಿಟಲ್ಲಿ ಬಂದುಬಿಟ್ಟು ಅಲ್ಲಿ ತರಬೇತಿ ಪಡೀತಾರೆ. ನಿಜವಾಗ್ಲೂ ಬಹಳ ಸಂತೋಷದ ವಿಷಯ ಇದು. 1907ರಲ್ಲಿ ನಮ್ಮ ಫೌಂಡರ್ ಆದ BP ಅವರು ಒಂದು ಎಕ್ಸ್ಪೆರಿಮೆಂಟಲ್ ಕ್ಯಾಂಪಲ್ಲಿ ಇದನ್ನು ಶುರು ಮಾಡಿದರು, ನಮ್ಮ ಸ್ಕೌಟಿಂಗ್ನ. ಅಲ್ಲೂ ಕೂಡ ಒಂದು 20 ಜನ ಮಕ್ಕಳು ಕರ್ಕೊಂಡ್ಬಿಟ್ಟು ಅವರು ಒಂದು ಎಕ್ಸ್ಪೆರಿಮೆಂಟಲ್ ಕ್ಯಾಂಪಲ್ಲಿ ಮಕ್ಕಳಿಗೆ ಸ್ಕಿಲ್ ಓರಿಯೆಂಟೆಡ್ ಎಲ್ಲ ಪ್ರೋಗ್ರಾಮ್ಗಳು ಹೇಳಿಕೊಟ್ರು. ಅಂದಿನಿಂದ ಪ್ರಾರಂಭವಾಗಿದ್ದು ಇವತ್ತು ನಮಗೆ 117 ವರ್ಷದಿಂದ ನಮ್ಮದು ಈ ಸಂಸ್ಥೆ ನಡೀತಾ ಬರ್ತಾ ಇದೆ. ಮತ್ತು ಅಲ್ಲಿ ತೊಗೊಂಡಿರೋವಂಥ ತರಬೇತಿ ಮಕ್ಕಳು ಏನು ಮಾಡಿದರು, ಅವ್ರ ಮನೆಗಳಿಗೆ ಹೋದ್ಮೇಲೆ ಮನೆಯಲ್ಲಿರೋ ಅವರ ಚಟುವಟಿಕೆಗಳನ್ನೆಲ್ಲ ನೋಡಿಬಿಟ್ಟು ಅಲ್ಲಿರೋ ಮನೆ ಅಕ್ಕಂದಿರು ತಮ್ಮಂದಿರು ಎಲ್ಲರೂ ನಾವೆಲ್ಲ ಸೇರಿಸ್ಬೇಕು ಅಂತ, ನಾವು ಕೂಡ ಈ ಸಂಸ್ಥೆಗೆ ಸೇರಬೇಕು ಅಂದ್ಬಿಟ್ಟು ಅವರು ಕೂಡ ಬಂದು ಅಲ್ಲಿ ಪ್ರಾರಂಭ ಮಾಡಿದರು. ಆವಾಗಿಂತ ಕಾಲದಿಂದನೂ ಓಪನ್ ಯೂನಿಟಲ್ಲೇ ಎಲ್ಲನೂ ನಡೀತಾ ಬಂದಿದೆ. ಇವತ್ತು ಕೂಡ ಎಲ್ಲ ಹೊರದೇಶಗಳಲ್ಲಿ ಇದೇ ರೀತಿ ನಡೀತಾ ಇದೆ. ಯಾಕಂದರೆ ನಮ್ಮದು ಅಂತಾರಾಷ್ಟ್ರೀಯ ಸಂಸ್ಥೆ. ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ನಮ್ಮದು 216
ಕಂಟ್ರೀಸಲ್ಲಿ ನಮ್ಮ ಸ್ಕೌಟಿಂಗ್ ಇದೆ, 150 ಕಂಟ್ರಿಗಳಲ್ಲಿ ಗೈಡಿಂಗ್ ಇದೆ. ಎಲ್ಲ ಕಡೆಗೂ ಓಪನ್ ಯೂನಿಟ್ಸೇ ಇದೆ. ಅಲ್ಲೆಲ್ಲ ವಾಲಂಟಿಯರ್ ಆಗಿ ಪೇರೆಂಟ್ಸ್ ಬಂದುಬಿಟ್ಟು ಈ ಸಂಸ್ಥೆಯಲ್ಲಿ ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮ ಇದರಲ್ಲೂ ಕೂಡ ನಮಗಿಲ್ಲಿ ಸ್ಪಾನ್ಸರ್ ಯೂನಿಟ್ ಇದೆ ನಮ್ಮ ಇಂಡಿಯಾನಲ್ಲಿ. ಶಾಲೆಗಳಲ್ಲಿ ಕೂಡ ನಮಗೆ ಇಲ್ಲಿಂದ ತರಬೇತಿ ಪಡೆದು ಓಪನ್ ಯೂನಿಟೆಲ್ಲ ತರಬೇತಿ ಪಡೆದು ಮಕ್ಕಳು ಅಲ್ಲಿಯೂ ಕೂಡ ರಾಜ್ಯ ಪುರಸ್ಕಾರ, ತೃತೀಯ ಸೋಪಾನ ಈ ಥರ ಅನೇಕ ಕಾರ್ಯಕ್ರಮದಲ್ಲಿ ಟ್ರೈನಿಂಗ್ ತೊಗೊಂಡ್ಬಿಟ್ಟು ಭಾಳ ತರಬೇತಿ ಪಡೆದು ಮಕ್ಕಳು ತುಂಬ ಉತ್ಸುಕತೆಯಿಂದ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನಂಗೆ ತುಂಬ ಸಂತೋಷ ಆಗುತ್ತೆ. ಇದಕ್ಕೆಲ್ಲ ನಮ್ಮ ನಮ್ಮ ರಾಜ್ಯ ಸಂಸ್ಥೆಯ ನಮ್ಮೆಲ್ಲರ ಸ್ಟೇಟ್ ಚೀಫ್ ಕಮಿಷನರ್ ಶ್ರೀ PGR ಸಿಂಧ್ಯಾ ಅವರು ಇದನ್ನು ನಡೆಸ್ಕೊಂಡು ಇದನ್ನು ಮಾಡಬೇಕು ಅಂತ, ಓಪನ್ ರ್ಯಾಲಿ ಮಾಡಲೇಬೇಕು ನಾವು ಅಂತಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯವರು ತಾವೇ ಮುಂದಕ್ಕೆ ಬಂದು ನಾವು ತಗೋತೀವಿ, ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಅದ್ಭುತದಿಂದ ಈ ಕಾರ್ಯಕ್ರಮ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ. ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಟೀಮ್ ಸ್ಪಿರಿಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮಕ್ಕಳು ಕೂಡ ಎಲ್ಲ ಇಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆ, ನಿನ್ನೆ ಕೂಡ ಚಾರಣಕ್ಕೆ ಹೋಗಿದ್ದರು. ಪ್ರತಿಯೊಂದು ಆ್ಯಕ್ಟಿವಿಟೀಸ್ದಲ್ಲಿಯೂ ಕೂಡ ಇವರು ಚಾರಣ ಆಯಿತು, ಒಂದು ಕಾಂಪಿಟಿಷನ್ಸ್ ಆಯಿತು. ಮಕ್ಕಳಿಗೆ ರಂಗೋಲಿ ಕಾಂಪಿಟೇಷನ್ಸ್ ಅಂತ ಮಾಡಿಸಿದ್ರು, ಮಕ್ಕಳಿಗೆ ಯೂತ್ ಫೋರಮ್ ಅಂತ ಆಗ್ತಾಯಿದೆ, ಇವತ್ತು ಕ್ವಿಜ್ ಕಾಂಪಿಟೇಷನ್ ಇದೆ. ಎಲ್ಲನೂ ಅನೇಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಳ ಉತ್ಸುಕತೆಯಿಂದ ಕೂಡ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ. ಈ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಮುಖ್ಯಸ್ಥವನ್ನು ನಡೆಸುತ್ತಿರುವ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್ ಅವರು ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್ ಆಗಿ ಇದನ್ನು ತಾವು ಹೆಡ್ ಆಗಿ ಒಂದು ಧೈರ್ಯವಾಗಿ ಅದನ್ನು ತೊಗೊಂಡು ನಾನು ಮಾಡ್ತೀನಿ ಅಂತ ಮುಂದಕ್ಕೆ ಬಂದು ಇದನ್ನು ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೂ ಮತ್ತು ಇಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲರೂ ಕೆಲಸ ಮಾಡುವಂಥ ಎಲ್ಲ ದೊಡ್ಡವರು, ಎಲ್ಲ ಅಡಲ್ಟ್ಸು ಲೀಡರ್ಸ್ಗೆ ಎಲ್ಲರಿಗೂ ಕೂಡ ನಾನು ರಾಜ್ಯ ಸಂಸ್ಥೆ ಪರವಾಗಿ ನಮ್ಮ PGR ಸಿಂಧ್ಯಾ ಅವ್ರ ಪರವಾಗಿ ಅನೇಕ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ಯಾಮಲಾ KV ಅಂತ, ರಾಜ್ಯ ತರಬೇತಿ ಆಯುಕ್ತೆಯಾಗಿ ಬೆಂಗಳೂರು ಕೇಂದ್ರ ಕಚೇರಿನಲ್ಲಿ ನಾನು ವಯಸ್ಕ ನಾಯಕರಿಗೆ ತರಬೇತಿ ಕೊಡುವಂಥ ವಿಭಾಗದಲ್ಲಿ ಮುಖ್ಯಸ್ಥೆಯಾಗಿ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಾನು ಶಿವಮೊಗ್ಗದವಳಾದರೂ ಕೂಡ ಮಲೆನಾಡು ಓಪನ್ ಗ್ರೂಪಲ್ಲಿ ನಾನು ಬೆಳೆದಂಥ ಅವಳು. ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂದರೆ ಮಲೆನಾಡು ಓಪನ್ ಗ್ರೂಪ್, ಜಿಲ್ಲಾ ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ನಾನು ಈ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ 26 ವರ್ಷಗಳಿಂದ. ಈ ಸ್ಕೌಟಿಂಗ್ ಗೈಡಿಂಗ್ ಅನ್ನೋದು ಮಕ್ಕಳ ಒಂದು ಓವರಾಲ್ ಡೆವಲಪ್ಮೆಂಟಿಗೆ ಇರುವಂಥದ್ದು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಕ್ಕಳನ್ನು ಅಟ್ರಾಕ್ಟ್ ಮಾಡುವಂಥ ಇದು ಸಂಸ್ಥೆ. ಈ ಸಂಸ್ಥೆ 3 ವರ್ಷದಿಂದ 100 ವರ್ಷದವರೆಗೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ಬೋದು. 3 ವರ್ಷ ಯಾಕಪ್ಪ ಅಂತ ಯೋಚನೆ ಬರ್ಬೋದು ಎಲ್ರಿಗೂ. ಬನ್ನೀಸ್ ಅಂತ ನಾವು ಹೇಳ್ತೀವಿ. 3 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ನಾವು ಬನ್ನೀಸ್ ಅಂತ ಹೇಳ್ತೀವಿ. ಆ ಮಕ್ಕಳು ಅಂಗನವಾಡಿ ಶಾಲೆಯಲ್ಲಿ ಕಲಿತಾ ಇರ್ತಾರೆ. ಅಲ್ಲಿಂದ ಮುಂದೆ 5 ವರ್ಷದಿಂದ 10 ವರ್ಷದ ಒಳಗೆ ಕಬ್ಬುಲ್ಬುಲ್ ಅಂತ ನಾವು ಕರಿತೇವೆ. ಕಪ್ಸು ಹೆಣ್ಮಕ್ಳಿಗೆ, ಬುಲ್ಬುಲ್ ಅಂದರೆ ಹೆಣ್ಮಕ್ಳಿಗೆ ಅಂತ ಕರಿತೇವೆ, ಕಪ್ಸಿಗೆ ನಾವು ಗಂಡು ಮಕ್ಕಳಿಗೆ ಕರಿತೇವೆ. ಅದಾದ ನಂತರ 10 ವರ್ಷದಿಂದ 17 ವರ್ಷದವರೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಅಂತ ನಾವು ಕರಿತೇವೆ. ಅದು 5th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೆ ಓದ್ತಕ್ಕಂಥ ಮಕ್ಕಳು. ಹೆಣ್ಮಕ್ಳಿಗೆ ಗೈಡ್ಸ್ ಅಂತ ನಾವು ಕರಿತೇವೆ. ಅದೇ ಏಜಿನ ವಯೋಮಾನದ ಗಂಡು ಮಕ್ಕಳಿಗೆ ನಾವು ಸ್ಕೌಟ್ ಅಂತ ಕರಿತೇವೆ. 16ರಿಂದ ಮೇಲ್ಪಟ್ಟು 25 ವರ್ಷದಲ್ಲಿ ಇರುವಂಥ ಯುವಕ ಯುವತಿಯರಿಗೆ ನಾವು ರೋವರ್ಸ್ ಮತ್ತು ರೇಂಜರ್ಸ್ ಅಂತ ಕರಿತೇವೆ. PU ಮತ್ತು ಡಿಗ್ರಿ ಕಾಲೇಜಿನಲ್ಲಿ ಈ ಮಕ್ಕಳು ಓದ್ತಾರೆ. ಮತ್ತು ಹಂತವಾಗಿ ನಾನು ಏಜ್ ಪ್ರಕಾರ ಹೇಳಿದಾಗ ಅವರಿಗೆ ಒಂದು ವಿಶೇಷ ರೀತಿಯ ತರಬೇತಿಗಳು ಇರುತ್ತೆ. ನಮ್ಮದು APRO ಭಾಗ 2 ಮತ್ತು ಭಾಗ 3 ಅಂತ ಪುಸ್ತಕ ಇದೆ. ಆ ಪುಸ್ತಕದ ಪ್ರಕಾರ ಮಕ್ಕಳಿಗೆ ಸಮಾಜದಲ್ಲಿ ಒಂದು ವೈಯಕ್ತಿಕವಾಗಿ ನಾವು ಹೇಗೆ ಸ್ಟ್ರಾಂಗ್ ಇರಬೇಕು, ಸಮಾಜದಲ್ಲಿ ನಾವು ಹೇಗೆ ಡೆವಲಪ್ ಆಗಬೇಕು, ಸಮಾಜದಲ್ಲಿ ನಾವು ಹೇಗೆ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅನ್ನೋದನ್ನು ಈ ಸ್ಕೌಟಿಂಗ್ ಗೈಡಿಂಗು ಕಲಿಸ್ಕೊಡುತ್ತೆ. ಇದು 118 ವರ್ಷಗಳ ಕಾಲ ಈ ಸ್ಕೌಟಿಂಗ್ ಗೈಡಿಂಗ್ ನಡ್ಕೊಂಡು ಬಂದಿದೆ. ಲಾರ್ಡ್ ಸ್ಟೀಫನ್ ಸ್ಮಿತ್ ಬೇಡನ್ ಪವೆಲ್ ಅನ್ನೋರು ಒಬ್ಬ ವ್ಯಕ್ತಿಯಾಗಿ 20 ಮಕ್ಕಳ ಒಂದು ಪ್ರಾಯೋಗಿಕ ಶಿಬಿರ ಬ್ರೌನ್ಸಿ ದ್ವೀಪದಲ್ಲಿ ಏನು ಮಾಡಿದ್ರು, ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇದೆಲ್ಲ ಎಕ್ಸ್ಪೆರಿಮೆಂಟ್ ಆದಮೇಲೆ ಒಂದು ಪುಸ್ತಕವನ್ನು ಬರೀತಾರೆ. ಅದು ಸ್ಕೌಟಿಂಗ್ ಫಾರ್ ಬಾಯ್ಸ್ ಅಂತ. ನಾವು ಯಾವಾಗಲೂ ತರಬೇತಿಗಳಲ್ಲಿ ಹೇಳ್ತೀವಿ, ಒಬ್ಬ ವ್ಯಕ್ತಿಯಿಂದ, ಒಂದು ಸ್ಥಳದಿಂದ, ಒಂದು ಪುಸ್ತಕದಿಂದ ಪ್ರಾರಂಭವಾದ ಈ ಸಂಸ್ಥೆ 216 ರಾಷ್ಟ್ರಗಳಲ್ಲಿ ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದಂತಹ ಸನ್ಮಾನ್ಯ ಶ್ರೀ PGR ಸಿಂಧ್ಯಾ ಅವರು ಈ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಸಂಸ್ಥೆಯ ರಾಜ್ಯ ಮುಖ್ಯ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. 13 ವರ್ಷಗಳೇ ಆಗಿತ್ತು ಈ ಓಪನ್ ಯೂನಿಟ್ ರ್ಯಾಲಿ ಅಂತ ನಡೆದು. ಈಗ ಶಿವಮೊಗ್ಗ ಜಿಲ್ಲಾ ಸಂಸ್ಥೆ ಜಿಲ್ಲಾ ಮುಖ್ಯ ಆಯುಕ್ತರಾಗಿ ನಮ್ಮ ಮಹಿಳೆಯಾದಂಥ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್ ಅವರು ಜಿಲ್ಲಾ ಮುಖ್ಯ ಆಯುಕ್ತರಾಗಿ ಈ ಒಂದು ಶಿವಮೊಗ್ಗ ಜಿಲ್ಲೆಯ ಚುಕ್ಕಾಣಿಯನ್ನು ಹಿಡಿದು ಆಸಕ್ತಿಯಿಂದ ತಾವು ಮುಂದೆ ಬಂದು ನಾವು ಓಪನ್ ಯೂನಿಟ್ ರ್ಯಾಲಿಯನ್ನು ಮಾಡ್ತೀವಿ
ಅಂತ ತಿಳಿಸಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇದು 3ನೇ ದಿವಸ. ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಸಂಸ್ಥೆ 7 ಸ್ಥಳೀಯ ಸಂಸ್ಥೆಗಳಿದೆ ಈ ಒಂದು ಜಿಲ್ಲೆಯಲ್ಲಿ. ಎಲ್ಲ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಹಾಗೆ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಎಲ್ಲ ಓಪನ್ ಯೂನಿಟಿನ ಎಲ್ಲ ನಾಯಕರು, ಸದಸ್ಯರುಗಳು ಭಾಗವಹಿಸಿದ್ದಾರೆ. ವಿಶೇಷ ಏನಪ್ಪ ಅಂದರೆ ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥ ಓಪನ್ ಯೂನಿಟ್ಟು ಸ್ಕೌಟ್ ಮಾಸ್ಟರ್ಗಳು, ಗೈಡ್ ಕ್ಯಾಂಪ್ಗಳು ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ. ನಮಗೆ ವಿಶೇಷವಾಗಿ ಹೇಳಬೇಕಂದ್ರೆ ನಾವು ಏರ್ ಸ್ಕೌಟಿಂಗ್ ಗೈಡಿಂಗ್ ಅಂತ ಮಾಡ್ತೀವಿ. ಅದಕ್ಕೆ ತರಬೇತಿ ಕೊಡುವಂಥ HAL ತಂಡ ಕೂಡ ಈ ಒಂದು ಓಪನ್ ಯೂನಿಟ್ ರ್ಯಾಲಿನಲ್ಲಿ ಭಾಗವಹಿಸಿದೆ ಅಂತ ಹೇಳ್ಬೋದು. ಈಗ ಜಸ್ಟಿಸ್ ಶಂಕರ್ ನಾರಾಯಣ್ ರಾವ್ರವರ ಹೆಸರಿನಲ್ಲಿ ಈ ಒಂದು ಓಪನ್ ಯೂನಿಟ್ ರ್ಯಾಲಿಯನ್ನು ನಾವು ಶಿವಮೊಗ್ಗನಲ್ಲಿ ಆಯೋಜನೆ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ನಡೀತಾ ಇರತಕ್ಕಂಥದ್ದಿದು. ಹೀಗೆ ಈ ಸ್ಕೌಟಿಂಗ್ ಗೈಡಿಂಗ್ ನಮ್ಮ ರಾಜ್ಯ ಮುಖ್ಯ ಆಯುಕ್ತರ ಆಶಯ ಒಂದೇ, 10 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಈ ಸಂಸ್ಥೆಯಲ್ಲಿ ಇರಬೇಕು ಅನ್ನೋದು. ಪ್ರತಿಯೊಂದು ಶಾಲೆಗಳಲ್ಲೂ ಸರ್ಕಾರಿಯಾಗಿರ್ಬೋದು, ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಸ್ಕೌಟಿಂಗ್ ಗೈಡಿಂಗ್ ಬೆಳಿಬೇಕು, ಮಕ್ಕಳು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ನಿರಂತರವಾಗಿ ಆ ಯೋಜನೆಗಳನ್ನು ಕಂಪ್ಲೀಟ್ ಮಾಡ್ತಾ ಬಂದಿದ್ದಾರೆ. ಅವರ ಆಶಯ ತುಂಬ ಇದೆ. ಓಪನ್ ಯೂನಿಟ್ ಜಾಸ್ತಿ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದು ಅವರ ಆಶಯದಂತೆ ಈಗ ಶಿವಮೊಗ್ಗದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಇದು ಪ್ರತಿ ವರ್ಷ ಕೂಡ ನಾವು ಓಪನ್ ಯೂನಿಟ್ ರ್ಯಾಲಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕುಮಾರಿ ಹೊನ್ನಮ್ಮ, ಅಸಿಸ್ಟೆಂಟ್ ಸ್ಟೇಟ್ ಆರ್ಗನೈಸಿಂಗ್ ಕಮಿಷನರ್, ಎಕ್ಸಾಮಿನೇಷನ್ ಇನ್ಚಾರ್ಜ್. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಇದು 3 ವರ್ಷಗಳಿಂದ ನಾನು ಎಕ್ಸಾಮಿನೇಷನ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಈ ವರ್ಷದಲ್ಲಿ ಹೋದ ವರ್ಷ 9500 ಮಕ್ಕಳಿಗೆ ರಾಜ್ಯ ಪುರಸ್ಕಾರ, ಸ್ಕೌಟು, ಗೈಡು, ಕಬ್ಬು, ಬುಲ್ಬುಲ್ಲು ಎಲ್ಲ ಮಕ್ಕಳು ಸೇರಿ, ರೋವರ್ಸ್, ರೇಂಜರ್ಸ್ ಎಲ್ಲರೂ ಸೇರಿ ಒಟ್ಟು 9500 ಮಕ್ಕಳಿಗೆ ರಾಜ್ಯ ಪುರಸ್ಕಾರ ಅವಾರ್ಡ್ ಸಿಕ್ಕಿದೆ. ಹಾಗೆ ಈ ವರ್ಷದಲ್ಲಿ 8000 ಮಕ್ಕಳು ಆನ್ಲೈನಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಮಕ್ಕಳು ಯೂನಿಟ್ ಲೀಡರ್ಸ್ ಏನು ಟೀಚರ್ಸ್ ಟ್ರೈನಿಂಗ್ ತೊಗೊಂಡು ಮಕ್ಕಳನ್ನು ಅವರು ರಾಜ್ಯ ಪುರಸ್ಕಾರವರೆಗೆ ಆ ಮಕ್ಕಳನ್ನು ತಯಾರಿ ಮಾಡ್ತಾರೆ ಸ್ಕೂಲ್ಗಳಲ್ಲಿ. ಮೊದಲಿಗೆ ಪ್ರವೇಶ ಹಂತದಲ್ಲಿ ಮಕ್ಕಳು ಜಾಯ್ನ್ ಆಗ್ತಾರೆ. 5 ವರ್ಷ, 10 ವರ್ಷ, ಕಬ್ಬು ಬುಲ್ಬುಲ್ ಆದರೆ 5 ವರ್ಷಕ್ಕೆ ಜಾಯ್ನ್ ಆಗ್ತಾರೆ. ಸ್ಕೌಟು ಗೈಡು 10 ವರ್ಷಕ್ಕೆ ಜಾಯ್ನ್ ಆಗ್ತಾರೆ. ರೋವರ್ಸ್ ರೇಂಜರ್ಸು 16 ವರ್ಷದಿಂದ ಫಸ್ಟ್ PU ಇಂದನೇ ಶುರು ಆಗ್ತಾರೆ. ಸೊ ಈ ಮಕ್ಕಳು ಫಸ್ಟು ಸ್ಟಾರ್ಟಿಂಗಲ್ಲಿ ಪ್ರವೇಶ ಅಂತ ಇರುತ್ತೆ. ಅದಾದ ನಂತರ ಪ್ರಥಮ ಸೋಪಾನ, ನಂತರದಲ್ಲಿ ದ್ವಿತೀಯ ಸೋಪಾನ, ಆನಂತರ ತೃತೀಯ ಸೋಪಾನ, ಅದರ ನಂತರ ರಾಜ್ಯ ಪುರಸ್ಕಾರ ಅವಾರ್ಡ್. ಅದನ್ನಾದಮೇಲೆ ಪ್ರೆಸಿಡೆಂಟ್ ಅವಾರ್ಡ್ ಅಂತ ಹೇಳಿ ಈಗ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಮಕ್ಕಳು ಹಂತವಾಗಿ ಮಕ್ಕಳು ಬೆಳಿಬೇಕಾದಾಗ ಟೀಚರ್ಸ್ ಅವಶ್ಯಕತೆ ಇರುತ್ತೆ. ಟೀಚರ್ಸ್ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಟೀಚರ್ಸ್ ಪ್ರೋಗ್ರೆಸಿವ್ ಜೊತೆಗೆ ಮಕ್ಕಳ ಪ್ರೋಗ್ರೆಸಿವ್ನು ಅಡ್ವಾನ್ಸ್ಮೆಂಟ್ ಆಫ್ ಬಾಯ್ ಗರ್ಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ರಾಜ್ಯ ಪುರಸ್ಕಾರ ಅಂದರೆ ಗವರ್ನರಿಂದ ಮಕ್ಕಳಿಗೆ ಅವಾರ್ಡ್ ಸಿಗುತ್ತೆ. ಬರೀ ಅವಾರ್ಡು ಅಷ್ಟೇ ಇಲ್ಲ, ಮಕ್ಕಳು ಓವರಾಲ್ ಡೆವಲಪ್ಮೆಂಟನ್ನು ಕಲ್ತ್ಕೊಳ್ತಾರೆ. ಅದ್ರ ಜೊತೆಲಿ ಸ್ಕಿಲ್ ಸಬ್ಜೆಕ್ಟ್ ಆದ ಫಸ್ಟ್ ಏಡು, ಮ್ಯಾಪಿಂಗು ಮತ್ತು ಪೈನರಿಂಗ್ ಪ್ರಾಜೆಕ್ಟ್ ಅಂತೇಳಿ, ಕ್ಯಾಂಪ್ ಕ್ರಾಫ್ಟು, ಸೊ ಈ ಥರದ್ದೆಲ್ಲ ಕಲಿತಾರೆ. ನಮ್ಮ ಮಕ್ಕಳು ಸ್ಕೌಟಿಂಗ್ ಗೈಡಿಂಗಲ್ಲಿರೋ ಮಕ್ಕಳು ಈವನ್ ಫಾರೆಸ್ಟಲ್ಲಿದ್ರೂ ಆ ಮಕ್ಕಳು ಸರ್ವೈವಲ್ ಹೆಂಗೆ ಆಗಬೇಕು, ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ಆದಾಗ ಏನು ಸರ್ವೀಸ್ ಮಾಡಬೇಕು. ರೋವರ್ಸ್ ರೇಂಜರ್ಸ್ಗೆ CPR ಇರುತ್ತೆ ಫಸ್ಟ್ ಏಡಲ್ಲಿ, ಮತ್ತು ಡಿಸಾಸ್ಟರ್ ಆದಾಗ ಎಲ್ಲಿ ಯಾವ ಸಿಚುವೇಷನಿಗೆ ಅವರು ಸೇವ್ ಮಾಡ್ಬೋದು, ಲೈಫ್ ಸೇವ್ ಸ್ಕಿಲ್ಲನ್ನು ಕಲ್ತ್ಕೊಳ್ತಾರೆ. ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಶ್ರೀಯುತ PJ ಸಿಂಧ್ಯಾ ಸರ್ ಅವರ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇಡೀ ಟೀಮ್, ಕರ್ನಾಟಕದ ರಾಜ್ಯದ ಎಲ್ಲ ಟೀಮ್, ಈವನ್ ಡಿಸ್ಟಿಕ್ಗಳಲ್ಲಿ ಆರ್ಗನೈಸರ್ಸು ಮತ್ತು ನಮ್ಮ ಸ್ಟೇಟಲ್ಲಿರೋ ಆಫೀಸ್ ಬೇರರ್ಸು ಎಲ್ಲರ ಸಹಕಾರದಿಂದ ಪ್ರತಿ ವರ್ಷ ರಾಜ್ಯ ಪುರಸ್ಕಾರ ಮಕ್ಕಳನ್ನು ವಿತ್ ಯೂನಿಟ್ ಲೀಡರ್ಸ್ ಸಹಕಾರದಿಂದ ರಾಜ್ಯ ಪುರಸ್ಕಾರ ಮಕ್ಕಳು 10,000ವರೆಗೂ ಮಕ್ಕಳು ಪಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್, ಇವಾಗಲೇ ನೋಡ್ತಾ ಇದ್ದೀರಾ ನಮ್ಮ ಜಸ್ಟಿಸ್ ಶಂಕರನಾರಾಯಣ್ ಅವರ ಸ್ಮಾರಕ ರಾಜ್ಯ ಮುಕ್ತ ದಳಗಳ ಒಂದು ರಾಜ್ಯ ಮಟ್ಟದ ರ್ಯಾಲಿಯನ್ನು ನಾವು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ BH ರಸ್ತೆ ಶಿವಮೊಗ್ಗದಲ್ಲಿ 3 ದಿನಗಳ ಕಾಲ ಮಾಡ್ತಾಯಿದ್ದೀವಿ. ಈಗಾಗಲೇ ರಾಜ್ಯದಿಂದ ಸುಮಾರು 250-300ಕ್ಕೂ ಹೆಚ್ಚು ಜನ ಮಕ್ಕಳು ಕಬ್ಸು, ಬಲ್ಬುಲ್ಸು, ರೋವರ್ಸು, ರೇಂಜರ್ಸ್ ಈ ರೀತಿ ಎಲ್ಲ ಕ್ಯಾಟಗರಿಯಿಂದ ಮಕ್ಕಳು ಭಾಗವಹಿಸಿದ್ದಾರೆ. ಇಲ್ಲಿ ಸಾಹಸ ಚಟುವಟಿಕೆಗಳಿರ್ಬೋದು, ಚಾರಣ ಇರ್ಬೋದು,
ಅವರಿಗೆ ಜೀವನದ ಕೌಶಲ್ಯ ಇರ್ಬೋದು, ಈ ರೀತಿಯ ಹಲವಾರು ತರಬೇತಿಗಳನ್ನು ನಾವು ನೀಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯ ಮಟ್ಟದ ಕಾರ್ಯಕರ್ತರುಗಳು ಸಹ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯ ಊಟ ಉಪಚಾರದ ಜೊತೆಗೆ ಎಂಟರ್ಟೈನ್ಮೆಂಟು ಮತ್ತು ಎಲ್ಲ ರೀತಿಯ ಆಕ್ಟಿವಿಟೀಸ್ಗಳು ನಮ್ಮ ಇಲ್ಲಿ ಸ್ಕೌಟ್ ಭವನದಲ್ಲಿ ನಡೀತಾ ಇದ್ದಾವೆ. 13 ವರ್ಷಗಳ ನಂತರ ಈ ಒಂದು ರ್ಯಾಲಿ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಮಾನ್ಯ PGR ಸಿಂಧೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲೆಯ ಪ್ರಧಾನ ಆಯುಕ್ತರಾದ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ರ್ಯಾಲಿ ನಡೀತಾ ಇದೆ. ಮನೆಗಳಿಗೆ ಸ್ಕೌಟ್ಸ್ ಗೈಡ್ಸ್ ಚಳವಳಿಯನ್ನು ತಲುಪೋದರ ಮುಖಾಂತರ ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಪ್ರತಿಯೊಂದು ಶಾಲೆಯಲ್ಲೂ ಸಹ ಒಬ್ಬೊಬ್ಬ ಸ್ಕೌಟ್ಸ್ ಗೌಡ್ಸ್ ಕಬ್ಸ್ ಬುಲ್ಬುಲ್ಸ್ ಅವರು ಇರಬೇಕು ಅನ್ನೋದೊಂದು ಆಶಯ. ಹಾಗಾಗಿ ಈ ನಿಟ್ಟಿನಲ್ಲಿ ಹೆಚ್ಚು ಮಕ್ಕಳುಗಳು ಸ್ಕೌಟ್ ಆ್ಯಂಡ್ ಗೈಡ್ಸ್ ಚಳವಳಿಯಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದಾ ಸದೃಢರಾಗಿರ್ತಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ. ನಮ್ಮ ಸ್ಕೌಟ್ ಭವನದಲ್ಲಿ ಬಂದು ಸಂಪರ್ಕ ಮಾಡ್ಬೋದು. ಹಾಗೆ ಪ್ರತಿಯೊಂದು ಶಾಲೆಯಲ್ಲಿ ಒಂದೊಂದು ಘಟಕಗಳು ಸ್ಥಾಪನೆ ಆಗಬೇಕು ಅನ್ನೋದೊಂದು ಮೂಲ ಉದ್ದೇಶ. ಹಾಗಾಗಿ ಒಂದು ಒಳ್ಳೆಯ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಅಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಅದರ ಜೊತೆಗೆ ಈಗಾಗಲೇ 3 ದಿನಗಳಿಂದ ನಮ್ಮ TV ಶಿವಮೊಗ್ಗದಲ್ಲಿ ನಾವು ನೇರ ಪ್ರಸಾರವನ್ನು ಕೊಡೋದ್ರ ಮುಖಾಂತರ ಮನೆಗಳಲ್ಲಿ ಮನಗಳಲ್ಲಿ ಸಹ ತಲುಪಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ವೀಕ್ಷಣೆ ಮಾಡಿ ನಿಮ್ಮ ಮಕ್ಕಳನ್ನು ಸೇರಿಸೋದ್ರ ಮುಖಾಂತರ ನೀವು ಸಹ ಬಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಭಾಗವಹಿಸ್ಬೋದು. ನಿಮ್ಮ ಸೇವೆಯೂ ಸಹ ನಮಗೆ ಭಾಳ ಅಮೂಲ್ಯವಾಗಿದೆ. ಹಾಗಾಗಿ ಈ ದಿನ ಅಂತಿಮವಾದ ದಿನ. ಈಗಾಗಲೇ 2 ದಿನಗಳಿಂದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಪೊಲೀಸ್ ಆಫೀಸರ್ಸ್ಗಳು ಎಲ್ಲ ಬಂದು ಮಾರ್ಗದರ್ಶನ ನೀಡೋದ್ರ ಮುಖಾಂತರ ಈ ಒಂದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮಗೆ ಸಾಹಸ ಚಟುವಟಿಕೆ ಇಲ್ಲಿ ಎಡಗಡೆ ಸಾಹಸ ಚಟುವಟಿಕೆ ಇದೆ, ಮತ್ತು ಜೊತೆಗೆ ವಸ್ತು ಪ್ರದರ್ಶನ ಇದೆ, ಮಧ್ಯಾಹ್ನ ಸಮಾರೋಪ ಸಮಾರಂಭ ಇದೆ. ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮ ಮತ್ತು ಶಿಬಿರಾಗ್ನಿ ಕಾರ್ಯಕ್ರಮ ಇರ್ಬೋದು. ಬೇರೆ ಮಕ್ಕಳ ವಿಶೇಷವಾದ ಪ್ರತಿಭಾ ಪ್ರದರ್ಶನಗಳು ಸಹ ಇಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಎಲ್ಲ ಅವಕಾಶಗಳನ್ನು ನಾವು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಕಾಣ್ಬೋದು. ಹಾಗಾಗಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ವೀಕ್ಷಣೆ ಮಾಡ್ತಾಯಿದ್ದೀರಾ. ನಿಮಗೆಲ್ಲ ಶುಭವಾಗಲಿ. ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ನಂತರ ವಿವರಣೆನ ನಂತರ ಕೊಡ್ತೀವಿ. ಈಗಾಗಲೇ ರಾಜ್ಯ ಮಟ್ಟದ ಅಧಿಕಾರಿಗಳು ಮಾತನಾಡಿದ್ದಾರೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಬಗ್ಗೆ ಹೆಚ್ಚು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳು. ಶ್ಯಾಮಲಾ ಮೇಡಮ್ ಅವರು ಸಹ ಉಪಸ್ಥಿತರಿದ್ದಾರೆ. ಅವ್ರಿಗೂ ಸಹ ನಾನು ಹಾಗೆ ನಾನು ಇನ್ನೂ ನನಗೆ ತಲೆ ತಿಂತಾರೆ. ಈ ಸಲ ಏನಾಗಿತ್ತು, ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾದ್ರೆ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಹಿಂದಿನ ತಗೋತಾನೆ ಇಲ್ಲ. ಮತ್ತೆ ಮೇಡಮ್ಗೆಲ್ಲ ಫೋನ್ ಮಾಡಿದ ಕೇಳಿದ ಮೇಲೆ ಅದನ್ನು ರೆಕ್ಟಿಫೈ ಮಾಡಿಕೊಟ್ರಿ. ಈ ಥರ ನಿಮಗೆ ಎಕ್ಸಾಮ್ ರಾಜ್ಯ ಇದ್ದಾವೆ. ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ನಮಗೆಲ್ಲ ಕಡೆಗೂ
ನಮ್ಮದು ಎಲ್ಲಿ ಹೋದರೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂದರೆ ಇಟ್ ಈಸ್ ಫಾರ್ ಯೂತ್. ಎಲ್ಲ ಯೂತ್ ಮಕ್ಕಳು ಅಂದರೆ ನೀವೆಲ್ಲ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ನಿಮಗೆ ಎಷ್ಟು ಎನರ್ಜಿ ಇದೆ ಅಂದರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆಮೇಲೆ ನಿಮ್ಮ ಮನಸ್ಸಲ್ಲಿ ಇವಾಗೆಲ್ಲ ಬೇಕಾದಷ್ಟಿದೆ, ನಾವು ಏನೇನು ಮಾಡ್ಬೋದು. ಈಗಿನ ಜನ್ರೇಷನಲ್ಲಿ ನಿಮಗೆ ಹೊಸ ಥರದ್ದು ಏನೇನೋ ಹಿಸ್ಟ್ರಿ, ಎಲ್ಲರೂ ಎಷ್ಟೆಲ್ಲ ಹಿಸ್ಟ್ರಿ ಗೊತ್ತಿದೆ, ಇತಿಹಾಸ ಬನ್ನಿ ನೀವು ಫಸ್ಟು ಯಾರು ಅವಳಲ್ವಾ ನಿಂದು ಪ್ಲೇ ಮಾಡಿ ಶಬ್ದ ಬರ್ತಾ ಇಲ್ಲ ಮಾಡಿ ನಾವೇ ರಾಷ್ಟ್ರೀಯ ಪಕ್ಷಿಗಳು ನಾವು ಸುಂದರ ನವಿಲುಗಳು ನಾವೇ ರಾಷ್ಟ್ರೀಯ ಪಕ್ಷಿಗಳು
ನಾವು ಚಿಕ್ಕ ಪುಟ್ಟ ಗುಬ್ಬಿಗಳು, ಚಟುವಟಿಕೆಯ ಮಕ್ಕಳು. ನಾವು ಚಿಕ್ಕ ಪುಟ್ಟ ಗುಬ್ಬಿಗಳು, ಚಟುವಟಿಕೆಯ ಮಕ್ಕಳು. ಕೈ ಅಗಲ ಮಾಡ್ರ, ಈಗ ಅಗಲ ತಗೋಬೇಕು. ಓಕೆನಾ? ಹೀಗೆ ರೆಕ್ಕೆ ಈಗ ಬಡದ್ರೇ ಚೆನ್ನಾಗಿರೋದು. ಈಗ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಒಂದ್ಸತಿ ರಾಷ್ಟ್ರೀಯ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಶ್ರೀಮತಿ ಗೀತಾ ನಟರಾಜ್ ಅವ್ರಿಗೂ ಕೂಡ ಯೂತ್ ಫಾರ್ಮ್ನ ಸ್ಟಾರ್ಟ್ ಮಾಡಿ ಈ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ವೇದಿಕೆ ಮೇಲೆ ಜಿಲ್ಲಾ ಆಯುಕ್ತರಾದಂತಹ ಶ್ರೀಯುತ ಆನಂದ್ ಸರ್, ಇವರು ಹಲವಾರು ವರ್ಷಗಳ ಕಾಲ ರೋಟ್ರಿನಲ್ಲಿದ್ದು ಈ ಸಂಸ್ಥೆನಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸಿ ಇತ್ತೀಚೆಗಷ್ಟೇ ಜಿಲ್ಲಾ ಆಯುಕ್ತರ ಸ್ಕೌಟ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ರ್ಯಾಲಿಗೆ ಸಹಕಾರವನ್ನು ಸಂಪೂರ್ಣವಾಗಿ ನೀಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ರಾಜ್ಯ ಮತ್ತು ಜಿಲ್ಲಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮಲ್ನಾಡ್ ಓಪನ್ ಗ್ರೂಪ್ನ ಫೌಂಡರ್ ಆದಂತಹ ಪ್ರಸ್ತುತ ಜಿಲ್ಲಾ ಆಯುಕ್ತರು ಸ್ಕೌಟ್ ರೋವರ್ ವಿಭಾಗದ ಶ್ರೀಯುತ ಕೆ ರವಿಯವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ರಾಜ್ಯ ಮತ್ತು ಜಿಲ್ಲಾ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜಿಲ್ಲಾ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಶೇಖರಯ್ಯರವರು, ಅವರು ಸ್ಕೌಟಿಂಗಲ್ಲಿ ರೋವರಿಂಗ್ ಹಿಮಾಲಯ ವುಡ್ ಬ್ಯಾಡ್ಜ್ ಆಗಿದೆ. ಉಪನ್ಯಾಸಕರಾಗಿ ಕಾಲೇಜಿನಲ್ಲಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಪಡೆದು ಇಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ರಾಜ್ಯ ಮತ್ತು ಜಿಲ್ಲಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ.
ಜಿಲ್ಲಾ ತರಬೇತಿ ಆಯುಕ್ತರುಗಳಾದ ಶ್ರೀಮತಿ ಗೀತಾ ಚಿಕ್ಮಠ್ ಹಾಗೂ ಶ್ರೀಯುತ ಶಿವಶಂಕರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ರಾಜ್ಯ ಮತ್ತು ಜಿಲ್ಲಾ ಸಂಸ್ಥೆಯ ಪರವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಮತಿ ಮೀನಾಕ್ಷಮ್ಮ, ಫ್ಲಾಕ್ ವಿಭಾಗ ನಮ್ಮದು ತುಂಬ ಕಡಿಮೆ. ALT ಕೂಡ ಈಗ ನಾಳೆ ಜೂನ್ 15ರಿಂದ LT ಕೋರ್ಸ್ ಪರ್ಚಮಾರಿಗೆ ಹೋಗ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಜ್ಯೋತಿ ಅವರು ಕೂಡ ALT ಸೊರಬ ತಾಲೂಕಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇವ್ರಿಗೂ ಕೂಡ ನಾನು ರಾಜ್ಯ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಉದ್ಘಾಟಕರಾಗಿ ನಮ್ಮ ರಾಜ್ಯ ಸಂಸ್ಥೆಯ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರು ಹಾಗೂ ಇಡೀ ಕರ್ನಾಟಕದ ಕಬ್ಬು ಬುಲ್ಬುಲಿಂದ ಹಿಡಿದು ರೋವರ್ ರೇಂಜರ್ವರೆಗೂ ಕೂಡ ಎಕ್ಸಾಮ್ನ ಕಂಡಕ್ಟ್ ಮಾಡೋ ಅಂಥವ್ರು, ಆರ್ಗನೈಸ್ ಮಾಡೋ ಅಂಥವ್ರು, ಮಾರ್ಗದರ್ಶನ ಮಾಡೋ ಅಂಥವ್ರು ಶ್ರೀಮತಿ ಕುಮಾರಿ ಹೊನ್ನಮ್ಮ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಅವ್ರಿಗೂ ಕೂಡ ನಾನು ರಾಜ್ಯ ಸಂಸ್ಥೆಯ ಮತ್ತು ಜಿಲ್ಲಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಯುತ ವಿಜಯಕುಮಾರ್ ಅವರು ಜಿಲ್ಲಾ ಸಂಸ್ಥೆಯ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಅವರು ಮೀಡಿಯಾ ಕೂಡ ಒಂದು ಪತ್ರಿಕೆ ಕೂಡ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಜಿಲ್ಲಾ ಮತ್ತು ರಾಜ್ಯ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಕೋಲಾರ ಜಿಲ್ಲೆಯಿಂದ ಮುಕ್ತದಳದಿಂದ ಆಗಮಿಸಿದ್ದಾರೆ ಶ್ರೀಯುತ ವಿ ಬಾಬು ಅವರು, ALT ಸರ್ ಅವರು. ಹಾಗೆ ವೇದಿಕೆ ಮೇಲೆ ಅಜಯ್ ಜೈನ್ ಇದ್ದಾರೆ. ಹಾಗೆ ಮೈಸೂರು ಜಿಲ್ಲೆಯಿಂದ ಅನೇಕ ನಾಯಕರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಡಾಕ್ಟರ್ ಪಾಲ್ ಫೇಮಸ್ ಲಾಯರ್ ಇನ್ ಗಾಂಧಿನಗರ್ ಬೆಂಗಳೂರು, ಅವರು ಕೂಡ ಈ ಒಂದು ಮಲ್ನಾಡು ಓಪನ್ ಗ್ರೂಪ್ನ ಫೌಂಡರ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ತಾ ಅವ್ರಿಗೂ ಕೂಡ ರಾಜ್ಯ ಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ, ಜಿಲ್ಲಾ ಸಂಸ್ಥೆಯ ಪರವಾಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಆಗ್ತಾ ಇದೆ ಎಲ್ಲ ಚಟುವಟಿಕೆಗಳು, ಅವ್ರಿಗೂ ಕೂಡ ನಾನು ವಿಶೇಷವಾಗಿ ರಾಜ್ಯ ಮತ್ತು ಜಿಲ್ಲಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈಗ ಉದ್ಘಾಟನೆಯನ್ನು ಶ್ರೀಮತಿ ಕುಮಾರಿ ಹೊನ್ನಮ್ಮ ಮೇಡಮ್, ಸಹಾಯಕರು, ಪರೀಕ್ಷಾ ಕೇಂದ್ರದ ಸಹಾಯಕರು, ಇವರು ಸಹಿತ ಈಗ ಉದ್ಘಾಟನೆಯನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಸಹಿತ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. 1 2 1 2 3 ಸೂಪರ್ 3 ಟೈಮ್ಸ್. Super claps, go! 1 2 1 2 3 super 1 2 1 2 3 super 1 2 1 2 3 super. Claps, go! ಮುದ್ದು ಮಕ್ಕಳೇ, ನಾವು ನಿನ್ನ ವಯಸ್ಸಿನಲ್ಲಿದ್ದಾಗ ಇದೇ ಸ್ಕೌಟ್ ಭವನದಲ್ಲಿ ಕಬ್ಬಾಗಿ ಸೇರಿದವನು ನಾನು. ಕಬ್ಬಾಗಿ ಸೇರಿ ಸ್ಕೌಟಾಗಿ, ಪ್ರೆಸಿಡೆಂಟ್ ಸ್ಕೌಟಾಗಿ, ಆಮೇಲೆ ಕಬ್ ಮಾಸ್ಟರ್ ಆಗಿ ಈ ರೀತಿ ಸರ್ವಿಸ್ಗಳನ್ನು ಮಾಡಿದ್ದೇನೆ. ಲೋಕಲ್ ಅಸೋಸಿಯೇಷನ್ ಸೆಕ್ರೆಟ್ರಿನೂ ಆಗಿದ್ದೆ, ಹೀಗೆ ಆಮೇಲೆ ಆರ್ಗನೈಸಿಂಗ್ ಸೆಕ್ರೆಟ್ರಿ ಆಗಿದ್ದೆ. ಈ ರೀತಿ ಅನೇಕ ಕೆಲಸಗಳನ್ನು ಮಾಡಿದ್ದೇನೆ. ಆ ಕಾಲದಲ್ಲಿ ಕಬ್ಬಿಂಗಿಗೆ ತುಂಬ ಪ್ರೋತ್ಸಾಹ ಇರಲಿಲ್ಲ. ಕಬ್ಬಿಂಗ್ ಅಂದರೆ ಒಂದು ಇದಿತ್ತು, ಕಬ್ಬಿಂಗ್ ಯೂನಿಟ್ ಇರ್ತಿತ್ತು. ಸ್ಕೂಲ್ಗಳಲ್ಲಿ ಮಾತ್ರ ಆ ಥರ ಯೂನಿಟ್ ಇರ್ತಿತ್ತು, ಓಪನ್ ಯೂನಿಟ್ಗಳು ಇರಲಿಲ್ಲ. ಅಂಥ ಟೈಮ್ನಲ್ಲಿ ಒಂದು 2 ಕ್ಯಾಂಪ್ಗಳನ್ನು ನಾನು ಸ್ಕೌಟ್ ಕಬ್ ಮಾಸ್ಟರ್ ಆದಮೇಲೆ ಪ್ಯಾಕ್ ಹಾಲಿಡೇ ಕ್ಯಾಂಪ್ ಅಂತ ಮಾಡೋರು ಅವಾಗೆಲ್ಲ. ಪ್ಯಾಕ್ ಹಾಲಿಡೇ ಕ್ಯಾಂಪ್ ಅಂದರೆ ಕಬ್ಸ್ ಆ್ಯಂಡ್ ಬುಲ್ಬುಲ್ಸ್ ಇಬ್ಬರು ಇರ್ತಿದ್ರು. ಅದರದ್ದೊಂದು
ಸ್ಟೇಟ್ ಲೆವೆಲ್ ಕ್ಯಾಂಪ್ಗಳು. ಅದು ಒಂದು ಸಲ ದೊಡ್ಡಬಳ್ಳಾಪುರದಲ್ಲಾಯಿತು, ಒಂದು ಸಲ ಬೆಂಗಳೂರಿನಲ್ಲಾಯಿತು. ಅದು ಎರಡಕ್ಕೂ ನಾನು ಕಬ್ ಮಾಸ್ಟ್ರಾಗಿ ನನ್ನ ಕಡೆಯಿಂದ ಒಂದು 8 ಜನ ಮಕ್ಕಳನ್ನ ಕರ್ಕೊಂಡೋಗಿದ್ದೆ ಅಲ್ಲಿಗೆ. ಅದು ತುಂಬ ಚೆನ್ನಾಗಿರುತ್ತೆ. ಅಂಥ ವಯಸ್ಸಿನಲ್ಲಿ ಆ ಮಕ್ಕಳುಗಳು ಹೊರಗಡೆ ಹೋಗಿ ಜೀವನ ಮಾಡೋದು ಭಾಳ ಒಳ್ಳೆಯದು. ಇತ್ತೀಚಿನ ಮಕ್ಕಳುಗಳೇನೆಂದರೆ ನಮ್ಮ ಊರಿನಿಂದ ಒಂದು 10 ಕಿಲೋಮೀಟ್ರ್ ಇರೋ ದೂರದಲ್ಲಿರೋ ಸ್ಕೂಲಿಗೆ ಹೋಗಿ ಬರೋದಕ್ಕೆ ಭಾಳ ಸುಸ್ತಾಗ್ಬಿಡ್ತಾರೆ. ಆದರೆ ಇಂಥ ಕ್ಯಾಂಪ್ಗಳು ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಹೋಮ್ ಸಿಕ್ನೆಸ್ ಅಂತ ಹೇಳ್ತೀವಿ. ಚಿಕ್ಕಂದಿಂದ ಮನೆ ಬಿಟ್ಟು ಹೋಗಿರೋಲ್ಲ, ಆ ಒಂದು ಸಂದರ್ಭದಲ್ಲಿ ನಾವು ಮನೆ ಬಿಟ್ಟು ಹೋದಾಗ ರಾತ್ರಿ ಹೋಗ್ಬೇಕು. ಅಟ್ಲೀಸ್ಟ್ ಏನು ಮಾಡದೇ ಇದ್ದರೂ ಒಂದು ಓವರ್ನೈಟ್ ಕ್ಯಾಂಪ್ ಮಾಡಿದ್ರೆ ಇನ್ನೂ ಭಾಳ ಒಳ್ಳೆಯದು. ಓವರ್ನೈಟ್ ಕ್ಯಾಂಪ್ನಲ್ಲಿ ಒಂದಷ್ಟು ಹೊತ್ತು ಬೇರೆ ಬೇರೆ ಮಕ್ಕಳ ಜೊತೆ ಕಾಲ ಕಳೆಯುವಂಥದ್ದು. ಈ ಓಪನ್ ಯೂನಿಟ್ ಏನಿದೆ ಇದು ತುಂಬ ಒಳ್ಳೆಯದು. ಯಾಕೆಂದರೆ ಎಷ್ಟೋ ಶಾಲೆಗಳಲ್ಲಿ ಇದಿರಲ್ಲ, ಯೂನಿಟ್ಗಳಿರಲ್ಲ. ಅವರು ಓಪನ್ ಯೂನಿಟ್ ಮಾಡಿಕೊಂಡು ಇಲ್ಲಿ ಮಾಡ್ಬೋದು. ನಾವು ನಮ್ಮ ಕಾಲದಲ್ಲಿ ತುಂಗಾ ಓಪನ್ ಯೂನಿಟ್ ಅಂತ ಮಾಡಿದ್ವಿ. ಸುಮಾರು ವರ್ಷ ನಡೆಸಿದ್ವಿ. ಪ್ರೆಸಿಡೆಂಟ್ ಸ್ಕೌಟ್ಸ್ ಎಲ್ಲ ಟ್ರೈನಿಂಗ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಅದಾದಮೇಲೆ ಬೇರೆ ಬೇರೆ ಕೆಲಸಗಳಿಗೆ ಎಲ್ಲರೂ ಬೇರೆ ಬೇರೆ ಕಡೆ ಹೊರಟೋಗ್ಬಿಟ್ರು. ಆಮೇಲೆ ಅದು ಡಿಫಂಕ್ಟ್ ಆಗ್ಬಿಡ್ತು. ಅದಾದಮೇಲೆ ಈಗ ಇವರು ಮಲ್ನಾಡು ಓಪನ್ ಗ್ರೂಪ್ ಅಂತ ಮಾಡಿ ತುಂಬ ಚೆನ್ನಾಗಿ ನಡೆಸ್ಕೊಂಬರ್ತಾ ಇದ್ದಾರೆ. ಇಡೀ ಶಿವಮೊಗ್ಗದಲ್ಲಿ ಯಾವುದೇ ಆ್ಯಕ್ಟಿವಿಟೀಸ್ ನಡೆದ್ರೂ ಸಹ ಅಲ್ಲಿ ವಾಲಂಟಿಯರ್ಸ್ ಬಂದು ಎಲ್ಲ ರೀತಿಯ ಹೆಲ್ಪ್ ಮಾಡ್ತಾರೆ. ಆದ್ದರಿಂದ ಓಪನ್ ಯೂನಿಟ್ ಇರೋವಂಥದ್ದು ಬಹಳ ಒಳ್ಳೆಯದು. ಓಪನ್ ಯೂನಿಟ್ಗಳಲ್ಲಿ ನೀವು ಬೆಳೆದ್ರೆ ಇನ್ನೂ ತುಂಬ ವಿಷಯಗಳನ್ನು ಕಲ್ತ್ಕೊಳ್ತೀರಿ. ಅನೇಕ ಕ್ಯಾಂಪ್ಗಳನ್ನು ಇತ್ಯಾದಿಗಳನ್ನು ಭೇಟಿ ಮಾಡ್ಬೋದು. ಎಲ್ರಿಗೂ ಒಂದು ಏನಂದರೆ, ಇದುವರೆಗೂ ಕಬ್ಬುಗಳಾಗಿರುವಂಥವರು ಜಿಲ್ಲಾ ಪುರಸ್ಕಾರ ಇತ್ಯಾದಿಗಳು ತೊಗೊಂಡಿರ್ಬೋದು. ರಾಜ್ಯ ಪುರಸ್ಕಾರ ಅವ್ರಿಗಿದೆ, ಅದನ್ನು ತೊಗೊಳ್ಳೋವಂಥ ಇದನ್ನು ಮಾಡ್ಕೊಳ್ಬೇಕು. ಓಪನ್ ಯೂನಿಟಿಂದನೂ ಮಾಡ್ಬೋದು. ಇನ್ನು ಸ್ಕೌಟ್ಸ್ಗಳೇನಿದ್ದಾರೆ ಅವ್ರಿಗೂ ಸಹ ರಾಜ್ಯ ಪುರಸ್ಕಾರ, ಪ್ರೆಸಿಡೆಂಟ್ ಸ್ಕೌಟ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಪ್ರೆಸಿಡೆಂಟ್ ಗೈಡ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನನ್ನ ಒಂದು ಹೆಮ್ಮೆ ಅಂತಂದರೆ, ಶಿವಮೊಗ್ಗ ಜಿಲ್ಲೆಗೆ ಪ್ರಪ್ರಥಮವಾದಂಥ ಪ್ರೆಸಿಡೆಂಟ್ ಸ್ಕೌಟ್ ನಾನೇ. ನನ್ನ ಜೊತೆಯಲ್ಲಿ ಚಿದಂಬರ ಭಟ್ ಅಂತ ಒಬ್ಬಿದ್ದ. ಅವನಿಲ್ಲ ಪಾಪ, ಕರೋನಾದಲ್ಲಿ ತೀರೋಗ್ಬಿಟ್ಟ. ಬೆಂಗಳೂರಿನಲ್ಲಿದ್ದ ಅವನು, ಇಲ್ಲಿಂದ ಮಕ್ಕಳ ಮನೆಗೆ ಹೊರಟೋಗಿದ್ದ. ಅಲ್ಲಿ ಕರೋನಾ ಆಗಿ ತೀರೋಗ್ಬಿಟ್ಟ. ಅವನೊಬ್ಬ. ನಾವಿಬ್ಬರು ಫಸ್ಟು ಹೋದವರು 1968ನೇ ಇಸ್ವಿ. ಜಾಕೀರ್ ಹುಸೇನ್ ಅವರು ಆವಾಗ ಪ್ರೆಸಿಡೆಂಟ್ ಆಗಿದ್ದರು. ಆ ಪ್ರೆಸಿಡೆಂಟ್ ಆಗಿದ್ದಾಗ ಅವ್ರ ಹತ್ರ ಅವಾರ್ಡ್ ತೊಗೊಳ್ಳೋವಂಥ ಅವಕಾಶ ಸಿಕ್ತು, ಹೋಗಿ ಬಂದಿದ್ವಿ. ಅದಾದಮೇಲೆ ಇಲ್ಲಿ ಓಪನ್ ಯೂನಿಟ್ನಲ್ಲಿ ಯಾರ್ಯಾರು ಪ್ರೆಸಿಡೆಂಟ್ ಸ್ಕೌಟ್ಗೆ ಇದಕ್ಕೆ ಜಿಲ್ಲಾ ಪುರಸ್ಕಾರಕ್ಕೆ ಹೋಗ್ತಾರೆ ಅವ್ರಿಗೆಲ್ಲ ನಮ್ಮ ಕೈಲಾದಂಥ ಒಂದು ಸರ್ವಿಸನ್ನು ಮಾಡಿ ಅವರಿಗೆ ತರಬೇತಿಗಳನ್ನು ನೀಡುವಂಥದ್ದು ಇತ್ಯಾದಿ ಮಾಡಿದ್ದೀವಿ. ನಾನು ಅನೇಕ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅನ್ನೋವಂಥದ್ದು ಏನಿದೆ, ಈ ಸಂಸ್ಥೆಯಲ್ಲಿ ಸಿಗೋವಂಥ ತರಬೇತಿ ಬೇರೆ ಯಾವ ಸಂಸ್ಥೆಯಲ್ಲೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲ ರೀತಿಯ ಧರ್ಮದವರು ಸೇರಿಕೊಂಡು ಮಾಡುವಂಥ ಕೆಲಸ ಇದು. ಆದರೆ ಎಲ್ಲದೂ ಇದರಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ. ಯಾರು ಮೇಲು ಕೀಳು ಅನ್ನೋಂಥದ್ದಿಲ್ಲ. ಯೂನಿಫಾರ್ಮ್ ಹಾಕ್ಕೊಂಡ್ರೆ ಸಾಕು. ಈಗ ಯೂನಿಫಾರ್ಮ್ ಹಾಕ್ಕೊಂಡು ಒಂದ್ಸಲಿ ನೀವೆಲ್ಲರೂ ಹೊರಗಡೆ ಹೋಗಿ ಬಂದರೆ ನಿಮಗೆ ಎಲ್ಲರೂ ಒಂಥರ ವಿಶೇಷವಾಗಿ ನೋಡ್ತಾರೆ. ಬೇರೆ ಎಲ್ಲ ಯೂನಿಫಾರ್ಮ್ಗಳು ಇತ್ಯಾದಿಗಳೆಲ್ಲ ಸ್ಕೂಲ್ ಯೂನಿಫಾರ್ಮ್ ಬಂದ ಮೇಲೆ, ಯಾಕೆಂದರೆ ನಾವು ಓದ್ತಾ ಇದ್ದ ಕಾಲದಲ್ಲಿ ಸ್ಕೂಲ್ ಯೂನಿಫಾರ್ಮ್ ಅಂತಲೇ ಇರಲಿಲ್ಲ. ನಾವು ಮನಸ್ಸಿಗೆ ಬಂದಿದ್ದು ಡ್ರೆಸ್ ಹಾಕ್ಕೊಂಡು ಹೋಗ್ಬೋದಿತ್ತು. ಈಗ ಹಂಗಲ್ಲ, ಸ್ಕೂಲ್ಗಳಲ್ಲೇ ಒಂದು ಯೂನಿಟ್ಗೆ ಸರಿಯಾದಂಥ ಶಿಸ್ತು ಬರಲಿ ಅಂಥೇಳಿ ಯೂನಿಫಾರ್ಮ್ಗಳು ಮಾಡಿಬಿಟ್ಟಿದ್ದಾರೆ. ಯೂನಿಫಾರ್ಮ್ಗಳು ಹಾಕ್ಕೊಳ್ಳೋದ್ರಿಂದ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಳ್ಳೋದು, ಈ ರೀತಿಯಾದಂಥ ವಿಶೇಷವಾದ ಯೂನಿಫಾರ್ಮ್ ಹಾಕ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದ ಇಂಥ ಒಂದು ಸಂಸ್ಥೆಯಲ್ಲಿ ಬಂದಿದ್ದೀರಿ, ಒಳ್ಳೆಯದು. ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ದೇವರಲ್ಲಿ. ಇನ್ನೊಂದು ಏನಂದರೆ, ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಒಂದು ಇಲಿ ಅಟ್ಟದ ಮೇಲೆ ಹೋಗ್ತಾ ಇತ್ತು. ಇದ್ದಕ್ಕಿದ್ದಂಗೆ ಕಾಲು ಜಾರ್ಬಿಟ್ಟು ಒಂದು ಮೊಸರಿನ ಡಬ್ಬಿ ಒಳಗೆ ಬಿದ್ದುಬಿಡ್ತಂತೆ. ಮೊಸರಿನ ಗಡಿಗೆ ಒಳಗಡೆ ಬಿದ್ದುಬಿಡ್ತು. ಒದ್ದಾಡ್ತು ಮೇಲೆ ಬರೋದಕ್ಕೆ. ಎಷ್ಟು ಒದ್ದಾಡಿದ್ರೂ ಆಗಲಿಲ್ಲ ಮೇಲೆ ಬರೋದಕ್ಕೆ. ಆ ಒದ್ದಾಡಿದ್ದು ಹೊಡೆತಕ್ಕೆ ಅಲ್ಲಿ ಬೆಣ್ಣೆ ಉತ್ಪತ್ತಿ ಆಯಿತು. ಆ ಬೆಣ್ಣೆನ ಹತ್ಕೊಂಡು ಮೇಲ್ಗಡೆಯಿಂದ ವಾಪಸ್ ಬಂತು. ನೀವು ಅಷ್ಟೇ, ಎಲ್ಲಿದ್ರೋ ಏನು ಕತೆನೋ ಗೊತ್ತಿಲ್ಲ, ಸ್ಕೌಟಿಂಗ್ ಗೈಡಿಂಗ್ ಗಬ್ಬಿಂಗ್ ಬುಲ್ಬುಲ್ ಇದಕ್ಕೆ ಅಕಸ್ಮಾತಾಗಿ ಬಂದು ಆ ಮೊಸರು ಗಡಿಗೆ ಒಳಗೆ ಬಿದ್ದಿದ್ದೀರಿ. ಒದ್ದಾಡ್ರಿ, ಒಂದಷ್ಟು ವಿಷಯ ಕಲ್ತ್ಕೊಳ್ಳಿ, ಒಳ್ಳೆ ಮನುಷ್ಯರಾಗಿ ಹೊರಗೆ ಬನ್ನಿ ಅಂತ ಕೇಳಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.
ವಂದನೆಗಳನ್ನು ತಿಳಿಸ್ತೇನೆ. ಈಗ ಶ್ರೀ ಆರ್ ಟಿ ಶೇಖರಪ್ಪ ಸೊರಬ ಸ್ಥಳೀಯ ಸಂಸ್ಥೆ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಕ್ಲಾಪ್ಸ್ ಗೋ. ಸೆಲ್ಫ್ ಕ್ಲೈಂಬಿಂಗ್, ಫ್ರೆಂಡ್ಶಿಪ್ ಗೇಮ್, ಇವೆಲ್ಲ ಇವತ್ತಿನ ದಯವಿಟ್ಟು ಈ ಪೋಸ್ಟರ್ಗಳದ್ದು ಒಂದು ಫೋಟೋ ತೆಗೀರಿ ಸರ್. HALನಿಂದ ರೋವರ್ ಕ್ರೂ HAL ರೋವರ್ ಕ್ರೂನ ಕೈ ಬಿಡಿ ಬಂದಿದ್ದಾರೆ ಅಂತ ಅಲ್ಲಿ ಸುಮಾರು ಮಾಡೆಲ್ಸ್ನೆಲ್ಲ ಸೇಲ್ಸಿಗೆ ಇಟ್ಟಿದ್ದಾರೆ. ಕೀಚೈನ್ ಸೇಲ್ಸಿಗೆ ಇಟ್ಟಿದ್ದಾರೆ, ಏರ್ಫ್ಲೋ ಆಮೇಲೆ ಬುಕ್ಸ್ ಇದಕ್ಕೆ ಸೇಲ್ಸಿಗೆ ಇಟ್ಟಿದ್ದಾರೆ. ನೀವು ಅದನ್ನೇನಾದ್ರು ಪರ್ಚೇಸ್ ಮಾಡಿದರೆ ಒಂದು ವಾತ್ಸಲ್ಯ ಒಂದು ಚಿಕ್ಕ ಕೀಚೈನ್ ತೊಗೊಂಡ್ರು ಸಹ ನಿಮ್ಮ ಹಣ ಸಮಾಜಕ್ಕಾಗಿ ಕೊಡಿ ಅಂತ ಕೇಳ್ಕೊತೇನೆ. ಆಗ್ಬೋದಾ? ಎಸ್, ಥ್ಯಾಂಕ್ ಯು ವೆರಿ ಮಚ್. ಸಂಘಟನೆಯನ್ನು ಮಾಡಿದಂತಹ ಕುಮಾರಿ ಹೊನ್ನಮ್ಮ ಮೇಡಮ್, ರಾಜ್ಯ ಸಂಘಟನಾ ಆಯುಕ್ತರು ಬೆಂಗಳೂರು, ಇವರು ಒಂದೆರಡು ಮಾತುಗಳನ್ನು ಈ ಕಾರ್ಯಕ್ರಮದ ಕುರಿತಾಗಿ ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಹಸಮಯ ಚಟುವಟಿಕೆ ಉದ್ಘಾಟನೆ ಮಾಡಿದ್ದೀನಿ. ಎಲ್ಲ ಮಕ್ಕಳು ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಫಸ್ಟ್ ಡೇಯಿಂದ. ಸೊ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲರೂ ಚೆನ್ನಾಗಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಈ ಕಾರ್ಯಕ್ರಮದ ಕೊನೆಯ ಭಾಗ ಶ್ರೀ ವಿಜಯ್ ಕುಮಾರ್ ಸರ್ ಅವರು, ಕೇಂದ್ರ ಸ್ಥಾನಿಕ ಆಯುಕ್ತರು, ಸ್ಕೌಟ್ ಜಿಲ್ಲಾ ಸಂಘ ವಂದನಾರ್ಪಣೆ. ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮತ್ತು ಗುರಿಯನ್ನು ತಲುಪದ ನೀಟಾಗಿ 2 ಗುರಿಯನ್ನು ಸಕ್ಸಸ್ ಮಾಡಿದ್ದಾರೆ ನಮ್ಮ ಉದ್ಘಾಟಕರು. ಅವರಿಗೆ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಗಣ್ಯರಿಗೆ, ಸ್ಕೌಟ್ ಮತ್ತು ಗೈಡ್ಸ್ ಆಯುಕ್ತರುಗಳಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ನಾಡಾರ್. ಯಾವ ಹಾಯ್ ಹ್ಯಾಪಿ ಆಯಾ ಓಕೆ. ಇವತ್ತಿನ ಅಡ್ವೆಂಚರ್ ಆ್ಯಕ್ಟಿವಿಟೀಸು ಏನೇನಿದೆ ಅಂತಂದರೆ, ಸೊ ಕಬ್ಬು ಬುಲ್ಬುಲ್ಗೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಆ ಕಡೆ ಪ್ಲೇಟ್ಸ್ ಎಲ್ಲ ಕಾಣ್ತಾ ಇದೆ. ಗೊತ್ತಾಯ್ತಾ? ಸಮರ್ಥರಿದ್ದೇವೆ. ಹೇಗೆ ಅಂತಂದರೆ ಇಲ್ಲಿ ಎಲ್ಲರ ಜೊತೆ ಸೇರ್ತೇವೆ, ಚರ್ಚಿಸ್ತೇವೆ, ಬೆರೀತೇವೆ, ಮತ್ತು ಸಾಧಿಸೋದಕ್ಕೆ ಎಲ್ಲರಿಂದ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ವಿಭಿನ್ನವಾಗಿರುತ್ತೆ. ಆದ್ದರಿಂದ ಹನಿ ಕುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ನಮ್ಮ ಕಡೆ. ಈಗ ಮಳೆ ಬರ್ತಾ ಇದೆ, ಆ ಹಳ್ಳ ಅಲ್ಲ. ಹಾಗಾಗಿ ಎಲ್ಲರದ್ದು ಆಲೋಚನೆಗಳಿಂದ ನಾವು ನಮ್ಮ ವಿಶ್ವಾಸನ ಸ್ವಲ್ಪ ಹೆಚ್ಚಿಸ್ಕೋಬೋದು, ಇಮ್ಮಡಿ ಆಗುತ್ತೆ ವಿಶ್ವಾಸ. ಹಾಗೆಯೇ ಇಲ್ಲಿ ಭಾಗಿಯಾಗಿರೋ ರ್ಯಾಲಿ ಮುಖಾಂತರ ನಾವು ದೇಶದ ಒಂದು ಕುಟುಂಬ ಅಂತ ಭಾವಿಸಿ ದೇಶದ ಸಂಕಷ್ಟದಲ್ಲಿ ಸ್ವಯಂ ಪ್ರೇರಿತರಾಗಿ ಸೇವೆ ಮಾಡೋದಕ್ಕೆ ಇದು ಒಂದು ಪ್ರೇರಣೆ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೇನೆ. ಮತ್ತು ಯಾರ ಮೇಲೂ ಅವಲಂಬಿತ ಆಗದೆ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೊಳ್ಳೋದು, ಸೃಷ್ಟಿ ಮಾಡ್ಕೊಳ್ಳೋವಂಥದ್ದು. ಮತ್ತು ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ನೀವೆಲ್ಲ ತಾಳ್ಮೆ,
ಸಹನೆ, ಸಮಯ ಪ್ರಜ್ಞೆ ಹೊಂದಿವೆ. ಇದು ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಮಾತು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಕಕಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಮುಂದೆ ನೋಡು ಹಂಗೆ ಬರಬೇಕು. ಬರ್ತೀಯ ಬರ್ತಿದೀಯಾ? ಗುಡ್. ಅದು ಶಬಾಷ್ ಸಿಗುತ್ತೆ. ಹೊರಗೆ ಬಂದ ಜಲ್ದಿ ಬಾ. ಹೊರಗೆ ಬಾ ಪೂರ. ಮುಂದೆ ನಿಂತ್ಕೊಳ್ಬೇಕು. ಕೇಳ್ಕೊಳ್ರಿ, ಎರಡು ಕೈ ಹಿಂದ್ಗಡೆ ಕಟ್ಕೊಳ್ಳಿ, ಸ್ವಲ್ಪ ಹಿಂದೆ. ಓಕೆನಾ? ಈಗ ಬಾಯಿಂದ ಚಾಕ್ಲೇಟ್ ಅನ್ನ ತಗೊಳ್ಬೇಕು. ಬಾಯಿಂದ 2 3 ಗೋ. ಸಿಕ್ತಾ? ರನ್ ಮಾಡಬೇಕು. ಅಲ್ಲಿ 5 ಇದೆ ನೋಡ್ರಿ, ಅಲ್ಲಿ ಇಟ್ಟಿದೆ. ಇಟ್ಟಲ್ಲೋ ಒಂದು ಚಾಕ್ಲೇಟ್ ಇದೆ, ಇಟ್ಟಲ್ಲಿರೋ ಚಾಕ್ಲೇಟ್ ತಗೋಬೇಕು. ಒರೆಸ್ಕೋಬಾರ್ದು. ಹ್ಯಾಂಡ್ಸ್ ಬ್ಯಾಕ್, ಹ್ಯಾಂಡ್ಸ್ ಬ್ಯಾಕ್. ಕೈ ಹಿಂದೆ. ರೆಡಿ? 1 2 3. ಬಾಯಲ್ಲಿ ಹುಡುಕ್ಬೇಕು, ಕೈ ಇಡಂಗಿಲ್ಲ. ಬಾಯಲ್ಲೇ ತಗ, ಮೂಗಲ್ಲಿಲ್ಲ, ಮೂಗಿಡ್ಬಾರ್ದು, ಬಾಯಲ್ಲಿ. ಸಿಕ್ಕಿಲ್ಲ ಏನಾಗತ್ತೆ, ಚಚ್ಚಿಗೆ ಹೋಗ್ಬೋದು. ಸಿಕ್ತಾ? ಜಂಪ್ ಜಂಪ್. ಕೈಯಲ್ಲಿ ಹಿಡಿಬಾರ್ದು, ಕೈಯಲ್ಲಿ ಹಿಡಿಬಾರ್ದು. ರೆಡಿನಾ? ರೆಡಿ? ಈಗ ಬಾಯಿ ಹಿಂದೆ, ಕೈ ಹಿಂದೆ, ಕೈ ಹಿಂದೆ. ಜಂಪ್ ಮಾಡು. ಓಕೆ, ನೋಡಿ ಈಗ ಸಿಗ್ತಾ ನೋಡು. ನೋಡಿ ಈಗ ಕೈಯಲ್ಲಿ ಮುಟ್ಟಬಾರ್ದು. ಸಿಗ್ತಾ? ಕೈ ಮಾಡಿ ಜಂಪ್ ಮಾಡಿ ಧರಿಸಿ. ಬರ್ರಿ. ಓಕೆ ಗುಡ್. ಓಕೆ ಓಕೆ, ಹತ್ತಿದ್ದೀರಾ ಸಾಕ? ಇದ್ರೆ ನೋಡ್ತಾ ಇರ್ತೀನಿ. ಓಕೆ ಗುಡ್ ಗುಡ್ ಗುಡ್. ಓಕೆನಾ? ನೋಡ್ಕೊಳಪ್ಪ ನನ್ನ ಚೂರು. ಆ ಕಡೆನೇ ಒಬ್ರು ಇರ್ಬೇಕು, ಆ ಕಡೆ ಒಬ್ರು ಇರ್ಬೇಕು.
Thank you. Enjoy yourself, okay? ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸರ್. ಪ್ರಗತಿ ಜೈನ್ ಗುಡ್. ಗ್ಯಾಸ್ ನೋಡಿ ತಿಂತಾನೆ ಹಿಂದೆ ಎಲ್ಲ ಯೂನಿಟ್ ಮಾಡಬೇಕು. ಅಲ್ಲಿ ಚಾಕ್ಲೇಟ್ ಹುಡ್ಕೋಬೇಕು ನೀವು. ಅಲ್ಲಿ ಚಾಕ್ಲೇಟ್ ತೆಗಿಬೇಕು. ಅಲ್ಲಿ ನೋಡು, ಸರಿ ತೋರಿಸಿ, ಮಗ ತೋರಿಸಿ. ಅಲ್ಲಿ ಸರಿ ಹುಡುಕಿ ಅಲ್ಲಿ ಚಕ್ಲಿಗೆ ಹೋಗಿ, ಚಕ್ಲಿಗೆ ಹೋಗ್ಬೇಕು.
ಸೌತ್ ಗೈಡ್ಸನ್ನು ಕೊಂಡಜ್ಜಿ ಕ್ಯಾಂಪ್ ಸಮೇತವಾಗಿ ಪ್ರಾರಂಭ ಮಾಡಿದ್ರು. ದಾವಣಗೆರೆ ಕೊಂಡಜ್ಜಿ ಬಸಪ್ಪ ಓಕೆ ಸರ್. ಸಣ್ಣ ಹೆಜ್ಜೆ ದೊಡ್ಡ ಜಿಗಿತ. ಲಿಸನ್ ಐ ರಿಪೀಟ್ ಒನ್ಸ್ ಅಗೇನ್. ಸಣ್ಣ ಹೆಜ್ಜೆ ದೊಡ್ಡ
ಸಂಡೇ ಇದೆ ಬರ್ರಿ. ಅಲ್ಲೇ ಇರ್ಕೋ ಅವ್ರಿಗೆ. ಏನ್ ಬೇಕು ನಿಮ್ಗೆ ಇವಾಗ? ಹೋಗ್ಬಿಟ್ಟ ಏನ್ ಬೇಕು? ಸಣ್ಣ ಹೆಜ್ಜೆ ಕಂಪ್ಲೀಟ್ ಬನ್ನಿಗೆ ನಿಂತ್ಕೊಳ್ರಿ ತೋರಿಸ್ಬೇಕು. ಓಕೆ, ನೀವೆಲ್ಲ ಫ್ರೆಂಡ್ಸಾ? ಬೆಸ್ಟ್ ಫ್ರೆಂಡ್ಸಾ? ಈಗ ತೋರ್ಸಲ್ಲ ವಿಡಿಯೋ ಮಾಡ್ತೀವಿ. Make a fist. Make a fist. Thumbs up. On your marks. Stretch your arms. On your marks. Stretch your arms. Make a fist. Thumbs up. Lift your shoulders. Your head up high. Lift your shoulders. Your head up high. And your bottom behind. On your mark. Stretch your arms. Make a fist. Thumbs up. Your bottom behind. Pigeon toed. Behind. Pigeon toed. Now stick out your tongue. ಥ್ಯಾಂಕ್ ಯು. ಲಾಸ್ಟ್ ಫಿನಿಶ್ ಅಲ್ವಾ? ಮೊದಲನೇದಾಗಿ ನಾನು ಈ ಸಂಸ್ಥೆಯ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದಂಥ ಮುಖ್ಯ ಆಯುಕ್ತರಾಗಿದ್ದಂಥ ಶ್ರೀಮಾನ್ ಬಿಂದು ಕುಮಾರ್ ನಮ್ಮ ಜಿಲ್ಲೆಯ ಮುಖ್ಯ ಆಯುಕ್ತರಾಗಿದ್ದರು. ಅವ್ರ ತಂದೆಯವರು ಸಹಿತ ಈ ಜಿಲ್ಲೆಯ ಮುಖ್ಯ ಆಯುಕ್ತರಾಗಿದ್ದರು. ಅವರ ಅಕಾಲಿಕ ನಿಧನದಿಂದ ಈ ಔಟ್ಲೆಟ್ಸ್ಗೆ ಭಾಳ ದೊಡ್ಡ ಇತಿಹಾಸ ಇದೆ. ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಶ್ರೀಮಾನ್ ಶಂಕರನಾರಾಯಣ ಅವರು ಇದೇ ಊರಿನವರು. ಅವರು ಸುಮಾರು 20 ಕೆಲಸ ಮಾಡಿದ್ರು. ಅವ್ರ ನಂತರ ಅನೇಕ ಶಾಸ್ತ್ರೀಯ ಕುಟುಂಬದವರು ಮತ್ತು ನಮ್ಮ ಬಿಂದು ಕುಮಾರ್ ಕುಟುಂಬದವರು ಇವರೆಲ್ಲ ಮುಖ್ಯ ಆಯುಕ್ತರಾಗಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಈ ಸಂಸ್ಥೆ ಇದು ಮೊದಲನೇ ಜಿಲ್ಲೆ ಆಗಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದಾಗಿ ಯಾವ ವೇಗದಲ್ಲಿ ಅದು ಬೆಳೀತಾ ಇತ್ತು ಆ ವೇಗ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳು ಭಾಳ ಡಿಸ್ಟರ್ಬ್ ಆಗ್ತದೆ. ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳು ಒಂದು 40 ರ್ಯಾಂಕ್ಗಳನ್ನು ಗಳಿಸಿದ್ದಾರೆ ಸರ್. ನಾಳೆ ಉಡುಪಿನಲ್ಲಿ ಅದಕ್ಕೆ ಕಾರ್ಯಕ್ರಮ ಆದಮೇಲೆ ಉಡುಪಿಗೆ ಹೋಗ್ತಾ ಇದ್ದೀವಿ. ಆ 2000 ಮಕ್ಕಳಿಗೂ ಕರ್ನಾಟಕದಲ್ಲಿ ಕರೆಸಿ ಸನ್ಮಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ನನಗೆ ಇವತ್ತು ಈಗ ತಾನೇ ಪ್ರಭಾಕರ್ ಭಟ್ ಫೋನ್ ಮಾಡಿದ್ರು, ಸುಮಾರು 100 ಜನ ರ್ಯಾಂಕ್ ಬಂದಿರೋರು. ಇಟ್ಸ್ ಆಲ್ ಟೈಮ್ ರೆಕಾರ್ಡ್. ಅವ್ರು ಯಾರು ತಗೊಳಕ್ಕಾಗಿಲ್ಲ ರ್ಯಾಂಕ್ಸು. ನಮ್ಮ ಹುಡುಗರು ಈ ಸಾರಿ ಮಾಡಿದ್ದಾರೆ. ಪೋಷಕರು ನಮ್ಮ ಹುಡುಗ ಸೋಲೆ ಆಗೋಗ್ತಾನೆ ಅಂತೇಳಿ ಸ್ಕೌಟ್ ಗೈಡ್ಸ್ ಕಳಿಸಲಿಕ್ಕೆ ಕೆಲವರು ವಿಚಾರ ಮಾಡೋರು. ಅಂಥ ಸನ್ನಿವೇಶದಲ್ಲಿ ರ್ಯಾಂಕ್ ಬಂದಿರೋರು ಬಹಳ ಒಂದು ದೊಡ್ಡ ವೆದರ್ ಆನ್ ಅವರ್ ಕ್ಯಾಪ್ ಅಂತ ಹೇಳಿದ್ರು. ಅದೊಂದು ಕಿರೀಟ ಇತ್ತು. ಉಡುಪಿ ಜಿಲ್ಲೆಗೆ ಯಾವುದರಲ್ಲೂ ಸಹಿತ ಕಡಿಮೆ ಇಲ್ಲ.
ಪ್ರತಿಭೆ. ಇಲ್ಲಿ 5-6 ಜನ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಿಂದ ಬಂದಿದ್ದಾರೆ. ಬಂಗಾರಪ್ಪನವ್ರು ಬಂದಿದ್ದಾರೆ, ಯಡಿಯೂರಪ್ಪನವ್ರು ಬಂದಿದ್ದಾರೆ, ಕಡದಾಳ್ ಮಂಜಪ್ಪನವ್ರು ಬಂದಿದ್ದಾರೆ, JH ಪಟೇಲ್ರು ಬಂದಿದ್ದಾರೆ, ಲೇಖಕರು ಕುವೆಂಪುರವರು ಈ ಮಲೆನಾಡು ಪ್ರದೇಶದವರು ಅನ್ನೋದು ನಿಮಗೆ ಗೊತ್ತಿದೆ. ಸುಬ್ಬಣ್ಣವರು ಬಹಳ ದೊಡ್ಡ ಹೆಸರು, ಅವ್ರ ತಮ್ಮನೇ ಆನಂದ್ ನಮ್ಮ ಸ್ಕೌಟ್ ಕಮಿಷನರ್. ಶಿವಮೊಗ್ಗ ಸುಬ್ಬಣ್ಣ ನೀವೆಲ್ಲ ಕೇಳಿರ್ತೀರ, ಮನೆ ಮಾತು. ಇಂಥ ಪ್ರಸಿದ್ಧ ಗಾಯಕರು, ಸಾಹಿತಿಗಳು ಇವರೆಲ್ಲರೂ ಬಂದಿರತಕ್ಕಂಥ ಒಂದು ನಾಡು ಶಿವಮೊಗ್ಗ. ಇಲ್ಲಿ ಬಹಳ ಹೆಸರುಗಳಿವೆ. ನಾನು ಕೆಲವನ್ನ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇ. ಅಂಥ ಸಂದರ್ಭದಲ್ಲಿ ಇದರ ನಾಯಕತ್ವ ತಗೊಂಡು ಇದನ್ನು ಬಹಳ ಸಮರ್ಥವಾಗಿ ಶಕುಂತಲಾರವರು ನಡೆಸ್ತಾ ಇದ್ದಾರೆ. ಅವರು ಕೇವಲ 2-3 ತಿಂಗಳಾಯಿತು. ನಾನು ಇಲ್ಲಿ ಬಂದಾಗಲೆಲ್ಲ ಹೇಳ್ತಾ ಇದ್ದೆ, ಒಂದು ಓಪನ್ ಯೂನಿಟ್ ರ್ಯಾಲಿನ ಶಂಕರನಾರಾಯಣ ಅವರ ಹೆಸರಿನಲ್ಲಿ ನೀವು ಮಾಡಬೇಕು ಅಂತೇಳಿ ಅವ್ರು ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ. ನಮ್ಮ ಸ್ಕೌಟ್ ಕಮಿಷನರ್ಗಳು ಯಾರ್ಯಾರು ಹಾಕಿ ಹೋಗಿದ್ದಾರೆ ಅವರೆಲ್ಲ ಡಿಸ್ಟಿಂಕ್ಟ್ ಪರ್ಸನಾಲಿಟಿ. ನಮ್ಮ ನರಸಿಂಹರಾಜ್ ಒಡೆಯರು, ಮಹಾರಾಜರ ತಮ್ಮ, ಅವರು ನಮ್ಮ ಮೊದಲನೇ ಮುಖ್ಯ ಆಯುಕ್ತರು. ಅದಾದ್ಮೇಲೆ ಶಂಕರನಾರಾಯಣ ಅವರು, ಪಿ ಶಿವಶಂಕರ್ ಅವರು, JB ಮಲ್ಲಾರಾಧ್ಯರವರು, YVK ಮೂರ್ತಿ, ಯಾರಿಗೂ ಗೊತ್ತೇ ಇಲ್ಲ. ಬೆಂಗಳೂರಿನ ಕ್ರಿಕೆಟ್ ಸ್ಟೇಡಿಯಂ ಪ್ರಾರಂಭ ಮಾಡಿದ್ದು YVK ಮೂರ್ತಿ, ನಮ್ಮ ಚೀಫ್ ಕಮಿಷನರ್. ಹಿಂಗೆ ಈ ಚೀಫ್ ಕಮಿಷನರ್ಗಳು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಮಾಡಿದಾಗ ಜಸ್ಟಿಸ್ ಶಂಕರನಾರಾಯಣರವರು ಶಿವಮೊಗ್ಗದವರು ಆಗಿರೋದ್ರಿಂದ ಅವ್ರ ಹೆಸರಿನಲ್ಲೇ ಈ ಓಪನ್ ಯೂನಿಟ್ ರ್ಯಾಲಿ ನಾಯಕತ್ವ ಬೆಳಿಬೇಕು ಅಂತ ಹೇಳಿ ನಾವು ಸಲಹೆ ಮಾಡಿದ್ವಿ. ಇವ್ರು ಆದ ತಕ್ಷಣ ಯಾರಿಗೂ ಕೇಳಲಿಲ್ಲ. ಇವರು ಒಂದು ಪತ್ರ ಬರೆದು, ಸಾಮಾನ್ಯವಾಗಿ ಯಾವುದಾದ್ರೂ ಈವೆಂಟ್ ಆದರೆ ಊಟಕ್ಕೆ, ತಿಂಡಿಗೆ, ಖರ್ಚಿಗೆ, ಮತ್ತೊಂದಕ್ಕೆ ನಾವೆಲ್ಲ ಸ್ವಲ್ಪ ದುಡ್ಡನ್ನು ರಾಜ್ಯ ಸಂಸ್ಥೆಯಿಂದ, ಸರ್ಕಾರ ಕೊಡೋ ಸಂಸ್ಥೆ, ದಾನಿಗಳು ಕೊಡ್ತಕ್ಕಂಥ ಹಣದಿಂದ ಸ್ವಲ್ಪ ಬಂದಿದ್ದೇನೆ. ಭಾಳ ಸಂತೋಷ. ನಿಮ್ಮಂತಹ ಜನ ಈ ದೇಶದಲ್ಲಿ 105 ವರ್ಷ ಬದುಕಬೇಕು. ಸುಮ್ಮನೆ ಯಾರು ಬದುಕಿದ್ರೆ ಇಟ್ಸ್ ಎ ವೇಸ್ಟ್. ಅಭಿಮಾನ ಇದೆ ನಿಮ್ಮ ಬಗ್ಗೆ, ನಿಮ್ಮನ್ನು ಅಭಿನಂದಿಸ್ತೇನೆ. ಮತ್ತು ಒಳ್ಳೆ ಟೀಮ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಕಾರ್ತಿಯಾನಿ ಗ್ರೇಟ್ ಕಮಿಷನರ್ ಅವರು, ನಾನು ಬೆಳಿಗ್ಗೆ ಅವರು ತಮಾಷೆ ಎಲ್ಲ ಈಗ SLT ಮಾಡಿಸ್ತಾ ಇದ್ರಮ್ಮ ಬಂದ್ಬಿಡು ಅಂತ ಹೇಳಿದೆ. ನಾನು ಅವರು ತಮಾಷೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ತಮಾಷೆ ಅಲ್ಲ, ಇಟ್ಸ್ ಅ ಫ್ಯಾಕ್ಟ್. ಇವರು ಮೌನವೇ ಮಾತಾಡ್ತಾರೆ ಕೆಲಸಗಳು. ಕೂತ್ಕೊಳ್ಳೋದು ಭಾಳ ಸಂತೋಷ. ನಮ್ಮ ರವಿ ಈ ಸಾರಿ ಸೆನ್ಸಸ್ ಅವರೆಲ್ಲ ಟೀಮ್ ಮೇಟ್ಸು ಅವರೆಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ನಿಮಗೆಲ್ಲ ಊಟ ತಿಂಡಿ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ನನಗೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಬೇಕಾಗಿ ಹೋಗ್ತಾರೆ. ಶ್ಯಾಮಲಾ STC ಅವರಿದ್ದಾರೆ. ನನಗೆ ಭಾಳ ಸಂತೋಷ. ನೀವೆಲ್ಲ ಬಂದಿರೋದು ಮೇಡಮ್ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ, ಅವ್ರ ಟೀಮನ್ನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಮುಂದೆ ಮಾಡ್ತಕ್ಕಂಥ ಜೊತೆ ನಾನು ನಿಂತಿರ್ತೇನೆ. ನಿಮ್ಮ ಕೆಲಸಗಳ ಬಗ್ಗೆ ಹೆಮ್ಮೆ ಪಡ್ತೇನೆ. ದಟ್ಸ್ ವಾಟ್ ಐ ಡೋಂಟ್ ವಾಂಟ್ ಎನಿಥಿಂಗ್ ಎಲ್ಸ್. ಸ್ಕೌಟ್ ಗೈಡ್ಸ್ಗೆ ಒಂದು